ಹಾಗೆ ಎಲ್ಲರಿಗೂ ನಮಸ್ಕಾರ. ಅಶಿ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಅಶಿ. ಗೈಸ್, ಇನ್ನೂ ದಯವಿಟ್ಟು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ದಯವಿಟ್ಟು ಒಂದೇ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಂತ ಬಡ ರೈತರಿಗೆ ಸಪೋರ್ಟ್ ಮಾಡಿ ರೈತರ ಮಕ್ಕಳನ್ನ ಬೆಳೆಸಿ ಅಂತ ಹೇಳ್ಕೊಂತೀನಿ. ಗೈಸ್ ನೋಡಿ, ಪಂಜಾಬಿಗೆ ಬಂದಿದ್ದೀವಿ, ಊಟ ತಿಂಡಿ ಇಲ್ಲದೆ ಹಸುಗಳನ್ನ ಸೆಲೆಕ್ಟ್ ಮಾಡ್ತೀವಿ, ಇಲ್ಲಿಂದ ತೊಗೊಂಡ್ಬರ್ತೀವಿ. ಎಷ್ಟು ರಿಸ್ಕ್ ಇರುತ್ತೆ ನಿಮಗೂ ಗೊತ್ತು. ಅಂಥದ್ರಲ್ಲೂ ಲೋ ಮಾರ್ಜಿನ್ ಇಟ್ಟು ಒಂದು ಹಸುನ ಒಂದು 5,000 ಉಳಿಸಿ ನಾನು ಹಸುಗಳನ್ನ ರೈತರಿಗೆ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮಂಥ ರೈತರಿಗೆ ಸಪೋರ್ಟ್ ಮಾಡಿ. ಕಾಲೇಜಿಗೆ ಹೋಗ್ತಾ ಹಸುಗಳನ್ನ ಒಳ್ಳೊಳ್ಳೆ ಬ್ರೀಡ್ ಹಸುಗಳನ್ನ ತೊಗೊಂಡು ಬಂದು ಪಂಜಾಬಿಂದ ಇಲ್ಲಿಗೆ ತೊಗೊಂಡ್ಬರೋದು ನಿಮಗೆ ಗೊತ್ತು ಎಷ್ಟು ಕಷ್ಟ ಇದೆ ಅಂದ್ಬಿಟ್ಟು. ಇಲ್ಲಿ ಪಂಜಾಬಲ್ಲಿ ಒಂದೊಂದು ಹಸುಗಳು ಸೆಲೆಕ್ಟ್ ಮಾಡಿ ನೋಡಿ ಗೈಸ್. ಇವತ್ತು ಸೆಲೆಕ್ಷನ್ ಎಲ್ಲ ಆದ್ರೂ ಒಂದು ಹಸು ಚೆಕ್ ಆದಮೇಲೆ ಒಂದು ಹಸು ಫೇಲ್ ಆಯಿತು, ಅಂದರೆ ಗಬ್ಬನೇ ಇಲ್ಲ ಒಳಗಡೆ. 7 ಮಂತ್ ಪ್ರೆಗ್ನೆನ್ಸಿ ಅಂತೇಳಿ ಗಬ್ಬನೇ ಇಲ್ಲ. ಸೊ ಹಂಗಾಗಿ ತರೋಕ್ಕೂ ಮುಂಚೆ ಪ್ರೆಗ್ನೆನ್ಸಿ ಚೆಕಪ್ ಆಗಲಿ, ಮತ್ತು ವ್ಯಾಕ್ಸಿನೇಷನ್ ಚೆಕಪ್ ಆಗಲಿ, ಹೆಲ್ತ್ ಚೆಕಪ್ ಆಗಲಿ ಪ್ರತಿಯೊಂದನ್ನು ಮಾಡಿಸಿ ಮತ್ತು ಎಲ್ಲದನ್ನು ಮಾಡಿಸಿ ನಾವು ಹಸುಗಳನ್ನ ಲೋಡ್ ಮಾಡೋದು. ಸೊ ಮತ್ತು ಕೇರ್ ಟೇಕರು ಅಷ್ಟೇ, ಒಳ್ಳೆ ವೆಲ್ ಮೇಂಟೈನ್ಡು ಮತ್ತು ಚೆನ್ನಾಗಿ ವೆಲ್ ಪ್ರೊವೈಡ್ ಕೇರ್ ಟೇಕರ್ನ ಕರ್ಕೊಂಬರೋದು. ಮತ್ತು ಇಬ್ಬಿಬ್ರು ಕೇರ್ ಟೇಕರ್ ಬರ್ತಾರೆ. ಪ್ರತಿಯೊಂದು ಸ್ಪಾಟಲ್ಲೂ ಡಾಕ್ಟರ್ ವಿಸಿಟ್ ಇರುತ್ತೆ. ಡಾಕ್ಟರ್ ಬರ್ತಾರೆ, ಡೈಲಿ ನಮ್ಮ ಹಸುಗಳನ್ನ ಚೆಕ್ ಮಾಡ್ತಾರೆ ಪಾಯಿಂಟ್ಗಳಲ್ಲಿ. ಸೊ ಒಬ್ಬೊಬ್ಬರು 4 ದಿವಸ 5 ದಿವಸಕ್ಕೆ ಪಂಜಾಬಿನ ತರಿಸ್ತಾರೆ. ನಾವು ಒಂದು ವಾರ ತರಿಸ್ತೀವಿ ಹಸುಗಳನ್ನ. ಯಾಕೆಂದರೆ ಹಸುಗಳು ಸ್ಟ್ರೆಸ್ ಆಗಬಾರ್ದು, ಸೇಫ್ಟಿಯಾಗಿ ನಮ್ಮ ಮನೆಗೆ ಬಂದು ತಲುಪಬೇಕು ಅಂತ. 6 to 7 ಡೇಸು ಹಸುಗಳು ಬರೋಕ್ಕಾಗುತ್ತೆ ಟ್ರಾವೆಲು. ಮತ್ತು ತುಂಬ ಜನ ಏನು ಮಾಡ್ತಿದ್ದಾರೆ ಇವಾಗ ಪಂಜಾಬಿಗೆ ಬಂದು ಹಸುಗಳು ತೊಗೊಂಡು ನನಗೆ ಫೋನ್ ಮಾಡ್ತಿದ್ದಾರೆ, ಬ್ರದರ್ ಹಿಂಗೆ ಹಸುಗಳನ್ನ ಬೇರೆ ಕಡೆ ಪರ್ಚೇಸ್ ಮಾಡಿ ದುಡ್ಡು ಸಿಗಾಕೊಂಡಿದೆ, ಹಂಗೆ ಸಿಗಾಕೊಂಡಿದೆ, ಮತ್ತು ಪ್ರಾಬ್ಲಮ್ ಆಗಿದೆ, ಹಸು ತೊಗೊಂಡ್ಬಿಟ್ಟಿದ್ದೀನಿ, ದುಡ್ಡು ವಾಪಸ್ ಕೊಡ್ತಾ ಇಲ್ಲ, ಅಥವಾ ಹಸು ಕ್ಯಾನ್ಸಲ್ ಮಾಡಿ ಅಂದರೆ ಕ್ಯಾನ್ಸಲ್ ಮಾಡ್ತಾರೆ. ತುಂಬ ಜನ ಫೋನ್ ಮಾಡ್ತಿದ್ದಾರೆ. ದಯವಿಟ್ಟು ಪಂಜಾಬಿಗೆ ಬರೋಕ್ಕೂ ಮುಂಚೆ 100 ಸತಿ ಯೋಚನೆ ಮಾಡಿ. ಬರಲೇಬೇಕು, ಇಲ್ಲೇ ತೊಗೊಬೇಕು ಅಂದರೆ ಒಳ್ಳೆ ವ್ಯಕ್ತಿಗಳ ಹತ್ರ ಹೋಗಿ ತೊಗೊಳ್ಳಿ. ಇಲ್ಲ ನಾನು ಪಂಜಾಬ್ಗೆ ಹೋಗೋದೆಲ್ಲ ಬೇಡ, ಇಲ್ಲೇ ತೊಗೊಂಡಿದ್ದೀನಿ ಬನ್ನಿ. ಪಂಜಾಬಲ್ಲಿ ಏನು ರೇಟಿಗೆ ಕೊಡ್ತಾರೆ ಹಸುಗಳು ಅದೇ ರೇಟಲ್ಲಿ ನಾನು ನಿಮಗೆ ಕರ್ನಾಟಕದಲ್ಲಿ ನಾನೇ ತಂದು ಕೊಡ್ತಾ ಇದ್ದೀನಿ. ಒಂದು ಹಸುನಲ್ಲಿ 5,000 ಪ್ರಾಫಿಟ್ ಇಟ್ಬಿಟ್ಟು ಕೊಡ್ತಿರೋದು, ಜಾಸ್ತಿ ಉಳಿಸ್ತಾರೆ. ಒಂದೊಂದು ಹಸುನಲ್ಲೂ ಒಂದು 5,000 ಉಳಿಸಿ ನಾನು ಕೊಡ್ತಿರೋ ಹಸುಗಳು, ಒಳ್ಳೊಳ್ಳೆ ಹಸುಗಳು, ಟಾಪ್ ಕ್ವಾಲಿಟಿ ಹಸುಗಳನ್ನ ತಂದು ಕೊಡ್ತಾ ಇದ್ದೀನಿ. ನೋಡಿ, ಒಂದೊಂದು ಬ್ರೀಡ್ ಆಗಲಿ ಗೈಸ್, ನೀವು ಲೈವಾಗಿ ಬಂದು ನಿಮಗೆ ಡೈರೆಕ್ಟಾಗಿ ಬಂದು ನಿಮ್ಗೆ ಏನು ರೇಟ್ ಗೊತ್ತಿಲ್ಲ ಅಂತ ಬಂದಾಗ ಇಲ್ಲಿ ಹಸುಗಳು ನೀವು ವಿಚಾರಿಸಿದ್ರೆ ಅವ್ರು ರೇಟ್ ಹೇಳೋದೇ ಬೇರೆ. 1,50,000, 1,40,000 ಹಂಗೆಲ್ಲ ಹೇಳ್ತಾರೆ ರೇಟು ಡೈರೆಕ್ಟಾಗಿ ಬಂದಾಗ. ಸೊ ಅದು ಇನ್ನು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿಸಿ ನಾನು ನಮ್ಮ ಫಾರ್ಮಿಗೆ ಬಂದು ನಾನು ಅಷ್ಟು ಕೊಡ್ತಾ ಇದ್ದೀನಿ ಅಂದರೆ ನೀವೇ ಯೋಚನೆ ಮಾಡಿ. ಒಳ್ಳೊಳ್ಳೆ ಹಸುಗಳನ್ನ ಮತ್ತು ಏನು ಗೊತ್ತಾಗ ಟ್ರಾನ್ಸ್ಪೋರ್ಟೇಷನಲ್ಲೇ ಸುಮಾರು ಜನ ಫೇಲ್ ಆಗೋದು. ಈಗ ನೋಡಿ, ಯಾರೋ ಒಬ್ರು ವೀಡಿಯೋ ಕಳಿಸಿದ್ರು, ಹಾಸನವರು ದಂಡಿಯರೆ. ಸೊ 3 ಹಸು ಗಾಡಿಲೇ ಸತ್ತೋಗಿದೆ. ಸೊ ಹಂಗಾಗಿ ಟ್ರಾನ್ಸ್ಪೋರ್ಟೇಷನಲ್ಲಿ ತರೋದು ಸುಮಾರು ಪ್ರೊಸೀಜರ್ಸ್ ಇರುತ್ತೆ, ಯಾವ ಥರ ತರಬೇಕು, ಪ್ರತಿಯೊಂದು ಪ್ರೊಸೀಜರ್ಸ್ ಇರುತ್ತೆ. ಸೊ ನೋಡಿ, ಇವಾಗ ತೋರಿಸ್ತೀನಿ, ಒಂದೊಂದೇ ಹಸುಗಳನ್ನ ತೋರಿಸ್ತೀನಿ, ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಹಸುಗಳು ಅಂತ. ಒಂದಕ್ಕಿಂತ ಒಂದು ಟಾಪ್ ಕ್ವಾಲಿಟಿ ಇದೆ. ಮತ್ತು ಈ ಸತಿ ಏನು ಅಂದರೆ ಈ ಸತಿ ಆಲ್ಮೋಸ್ಟ್ ಎಲ್ಲ ಬುಕ್ ಆಗೋಗಿದೆ. ಅವೈಲೇಬಲ್ ಇರೋದು ಬರೀ 3 ಹಸು. ಆಲ್ಮೋಸ್ಟ್ 7 ಹಸು ಬುಕ್ ಆಗೋಗಿದೆ, 3 ಹಸು ಮಾತ್ರ ಅವೈಲೇಬಲ್ ಇದೆ. ಏನಕ್ಕೆ ಇಷ್ಟು ಬೇಗ ಬುಕ್ ಆಗುತ್ತೆ ಅಂತಂದರೆ ನಿಮಗೆ ಗೊತ್ತಿರುತ್ತೆ, ರಿಸಲ್ಟ್ ಅಷ್ಟು ಚೆನ್ನಾಗಿರುತ್ತೆ. ನಾವು ಪಂಜಾಬಿಗೆ ಬಂದರೆ ಪಂಜಾಬಿಂದ ಲೈವ್ ವಿಡಿಯೋ ಆಗಲಿ, ಪಂಜಾಬಿಂದ ವೀಡಿಯೋಸ್ ಆಗಲಿ ಪ್ರತಿಯೊಂದು ಮಾಡ್ತಿರ್ತೀವಿ, ಗ್ರೂಪಿಗೆ ಹಾಕ್ತಿರ್ತೀವಿ. ಡೈರೆಕ್ಟಾಗಿ ಒಂದು ಹಸು ತಗೊಳ್ಳೋದ್ರೂ ಡೈರೆಕ್ಟಾಗಿ ಬಂದು ಪಂಜಾಬಿಗೆ ನಾವೇ ಡೈರೆಕ್ಟಾಗಿ ಬಂದು ಕಣ್ಣಾರೆ ಹಸುಗಳನ್ನ ಚೆಕ್ ಮಾಡಿ ಹಸುಗಳನ್ನ ನೋಡಿ ನಮಗೆ ಓಕೆ ಆಯಿತು ಮನಸ್ಸಿಗೆ ಅಂದರೆ ನಾವು ತೊಗೊಂಡ್ಬಂದು ಕೊಡೋದು. ಯಾಕೆಂದರೆ ರೈತರಿಗೆ ನಾವು ಕೊಟ್ಟಾಗ ಅವ್ರ ಮನೇಲಿ ಒಳ್ಳೆ ರಿಸಲ್ಟ್ ಬರಬೇಕು. ಯಾಕೆಂದ್ರೆ ದುಡ್ಡು ಸುಮ್ಮನೆ ಬರಲ್ಲ ಗೈಸ್. 1 ರೂಪಾಯಿ ಕಷ್ಟಪಟ್ಟಿರ್ತಾರೆ, 1 ರೂಪಾಯಿಗೂ ಕಷ್ಟಪಟ್ಟಿರ್ತಾರೆ ತುಂಬ. ಸೊ ದುಡ್ಡಿಗೆ ವ್ಯಾಲ್ಯೂ ಇರಬೇಕು ಅಂದರೆ ನಾವು ಹಸುಗಳನ್ನ ಹಸುಗಳು ತೊಗೊಳೋದ್ರಲ್ಲೇ ತುಂಬ ಜಾಸ್ತಿ ಮೋಸ ಇರೋದು. ಅದು ಅಂಥ ಹಸುಗಳನ್ನ ತೊಗೊಂಡು ಬಂದು ರೈತರಿಗೆ ಕೊಡಬೇಕು. ಯಾಕೆಂದರೆ ರೈತರು ನಾವು ಸುಮಾರು ಹಸುಗಳು ಕೊಡ್ತಾ ಇರ್ತೀವಿ. ರೈತರಿಗೆ 1 ಹಸು 2 ಹಸು ಆಗಿರ್ತಾರೆ, ಅವ್ರ ಮನೆಗೆ 1 ಹಸು ಕೊಡ್ತೀವಿ ಅಂದರೆ ಅದೇ 1 ಹಸುವಿಂದ ಅವರು ಜೀವನ ಕಟ್ಟಬೇಕಾಗಿರುತ್ತೆ. ಅದಕ್ಕೋಸ್ಕರ ಒಳ್ಳೆ ಹಸುಗಳನ್ನ ಸೆಲೆಕ್ಷನ್ ಮಾಡಿ ತಂದು ಕೊಡೋದು. ನಾವು ಇಲ್ಲಿವರೆಗೂ ತಂದು ಕೊಟ್ಟರೆ ಹಸುನಲ್ಲಿ ಒಂದೇ ಒಂದು ಫಾಲ್ಟ್ ಇಲ್ಲ ಗೈಸ್. ಆ ಥರ ಏನಾದ್ರು ಫಾಲ್ಟ್ ಆದ್ರೂ ಅದಕ್ಕೆ ಅವ್ರಿಗೆ ಏನಾಗಬೇಕು ಅದನ್ನ ಅಂಥದನ್ನು ಮಾಡ್ಕೊಡ್ತೀವಿ. ಯಾಕೆಂದರೆ ಇಲ್ಲಿವರೆಗೂ ನಮ್ಮ ಹತ್ರ ನಾವೇನೇ ಹಸುಗಳು ಕೊಟ್ಟಿರ್ತೀವಿ ಅವರೆಲ್ಲ ನಮ್ಮ ಲೈವಲ್ಲೇ ಬಂದು ರಿಸಲ್ಟ್ ಹೇಳ್ತಾರೆ. ನನ್ನ ಹತ್ರ ನಿಮ್ಮ ಹತ್ರ ತೊಗೊಂಡು ಹಸು ಇಷ್ಟು ಚೆನ್ನಾಗಿ ಬಂತು ಹಾಲು ಅಂತಲ್ಲ. ಸೊ ಹಂಗಾಗಿ ಒಂದ್ಸತಿ ನೀವು ಅಶಿ ಡೈರಿ ಫಾರ್ಮ್ನ ವಿಸಿಟ್ ಮಾಡಿ ಹಸುಗಳು ಯಾವ ಥರ ಇರುತ್ತೆ ಅಂತ ಬ್ರೀಡ್ ನೋಡೋಕೆ ಬನ್ನಿ. ನೀವು ಪರ್ಚೇಸ್ ಮಾಡೋಕ್ಕೆ ಬಂದಿರೋದು ಪರವಾಗಿಲ್ಲ, ಲೈವಾಗಿ ಒಂದ್ಸತಿ ಬಂದು ಹಸುಗಳು ಯಾವ ಥರ ಇದೆ, ಬ್ರೀಡಿಂಗ್ ಮೇಲೆ ಏನಕ್ಕೆ ಫೋಕಸ್ ಮಾಡಬೇಕು, ಯಾಕೆ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿದ್ರೆ ಸಕ್ಸಸ್ ಆಗೋದು ಗೈಸ್. ನಾನು ಅದನ್ನು ಸಪ್ರೇಟಾಗಿ ನಾನು ಇನ್ಫಾರ್ಮೇಟಿವ್ ವಿಡಿಯೋನ ಮಾಡಿಬಿಡ್ತೀನಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಯಾರ್ಯಾರು ಹಸುಗಳು ಕೊಟ್ಟಿದ್ದೀನಿ ಎಲ್ಲರೂ ಬಂದು ಅವರೇ ರಿಸಲ್ಟ್ ಶೇರ್ ಮಾಡ್ಕೊಳ್ತಾರೆ. ಅಂದರೆ ಒಳ್ಳೊಳ್ಳೆ ಹಸುಗಳು ಅವ್ರವ್ರ ಮನೆಗೆ ತಲುಪ್ತಾರೆ ಗೈಸ್. ಹಂಗಾಗಿ ಯಾವುದೇ ರೀತಿಯ ರಿಸಲ್ಟ್ ಇಲ್ದಂಗೆ ಆ ಥರ ಏನಿಲ್ಲ. ಸೊ ಒಂದೊಂದೇ ಹಸುಗಳು ತೋರಿಸ್ತಾ ಹೋಗ್ತೀನಿ ಗೈಸ್. ಇವಾಗ ಅವೈಲೇಬಲ್ ಇರೋ ಹಸುಗಳನ್ನ ತೋರಿಸ್ತೀನಿ ನೋಡಿ. ಬಂದ್ಬಿಟ್ಟು ABS ಪೈನಿಯರು, ಸೆಕೆಂಡ್ ಲ್ಯಾಕ್ಟೇಷನ್ 60 ಇದೆ, ಟಾಪ್ ಕ್ವಾಲಿಟಿ ಇದೆ ಹಸು. ಬಟ್ ಸೆಕೆಂಡ್ ಲ್ಯಾಕ್ಟೇಷನ್ ಹಸು ನೀವೇ ನೋಡ್ತಿರ್ಬೋದು. ಅದ್ರ ಫೇಸ್ ಕ್ವಾಲಿಟಿ ನೋಡಿ, ಟಾಪ್ ಲೈನ್ ನೋಡಿ, ಸೈಡ್ ಫ್ರೇಮ್ ನೋಡಿ ಗೈಸ್, ಫೇಸ್ ನೋಡಿ ಯಾವ ಥರ ಇದೆ, ಪ್ರಿಂಟ್ ನೋಡಿ ಹಸುದು. ಬ್ರೀಡ್ ಕ್ವಾಲಿಟೀಸ್ ಇದೆ ಥರ ಇದು ಬಂದು ನೋಡಿ. ಬ್ರೀಡ್ ನೋಡಿ, ಫೇಸ್ ಕ್ವಾಲಿಟಿ ಆಗಲಿ, ಅಂಡರ್ ಸೈಜ್ ಆಗಲಿ ಗೈಸ್ ತುಂಬ ಹೈಪರ್ ಆಕ್ಟಿವ್ ಇದೆ. ಏನಕ್ಕೆ ಅಂದರೆ ಹಸುಗಳು ಫೆಡಾಕಲ್ಲಿ ಬೆಳೆದಿವೆ. ಇವೆಲ್ಲ ಫೆಡಾಕಲ್ಲಿ ಫ್ರೀ ಹೌಸಿಂಗಲ್ಲಿ ಬೆಳೆದಿರೋ ಹಸುಗಳು. ಸೊ ಕಟ್ಟಾಕ ಅಭ್ಯಾಸ ಇಲ್ಲ, ಹೀಗಾಗಿ ಈ ಥರ ಇದು ಮಾಡ್ತವೆ. ಹಸು ನೋಡಿ ಯಾವ ಥರ ಇದೆ, ತುಂಬ ಅಂದರೆ ತುಂಬ ಸಾಧು ಗುಣ ಇದೆ. ಕೆಚ್ಚಲಿ ಕೈ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಹೋಗಿಲ್ಲ. ಸಣ್ಣ ಮಕ್ಕಳು ಒಂದು ಕೈ ಹಾಕ್ಬಿಟ್ಟು ಹಸುನ ಕರೆದು ನೋಡ್ಬೋದು. ಕೈಯೆಲ್ಲ ಕೆಚ್ಚಲಿ ಕೈ ಹಾಕ್ಸ್ಕೊಳ್ಳುತ್ತೆ, ತುಂಬ ಚೆನ್ನಾಗಿದೆ. ಮಿಲ್ಕಿಂಗ್ ವೆನ್ಸ್ ಆಗಲಿ, ಲೆಗ್ ಸ್ಕೋರ್ ಆಗಲಿ, ಅಡ್ಡರ್ ಸ್ಕೋರ್ ಆಗಲಿ, ಟಾಪ್ ಲೈನ್ ಆಗಲಿ, ಬ್ರೀಡಲ್ಲಿ ಟಾಪ್ ಕ್ವಾಲಿಟಿ ಇದೆ. ನಂಬರ್ 1 ಬ್ರೀಡಲ್ಲಿ ಇದೆ. ಇದು ಪ್ರೆಗ್ನೆನ್ಸಿ ಚೆಕಪ್ ಆಗಲಿ, ಹೆಲ್ತ್ ಚೆಕಪ್ ಆಗಲಿ ಪ್ರತಿಯೊಂದು ಆಗಿದೆ. ಹಸು ನೋಡಿ ಬ್ರೀಡ್ ಯಾವ ಥರ ಇದೆ, ಸ್ವಲ್ಪ ಇದ್ರದ್ದು ಇದೆ. ಈಗ ಫೆಡಾಕಿಂದ ತೊಗೊಬಂದು ಇಲ್ಲಿ ಕಟ್ಟಾಕಿರೋದು ನೋಡಿ.
ಆ ಥರದ್ದು ಬಾಡಿ ಶೈನಿಂಗ್ ಮತ್ತು ಸ್ಕಿನ್ ಕೊಡ್ತೀನಿ ಪೇಪರ್ ಮೈ ಬರುತ್ತೆ. ಸೊ ಹಂಗಾಗಿ ಹಾಲು ತುಂಬ ಚೆನ್ನಾಗಿ ಕರೀತಿದ್ದು. ಫಸ್ಟ್ ಲ್ಯಾಕ್ಟೇಷನಲ್ಲಿ 32 ಲೀಟರ್ ಆ ಥರ ಹಾಲು ಕರೆದಿದೆ ಗೈಸ್. ಇದು ಟಾಪ್ ಕ್ವಾಲಿಟಿ ಇದೆ ಹಸು. ABS ಪೈನೀರ್ ಇದು ABS ಪೈನೀರು ವರ್ಲ್ಡ್ ವೈಡಲ್ಲಿ ಸೆಮೆನ್ ಆಗಿದೆ. ವರ್ಲ್ಡ್ ವೈಡ್ ಜೆಂಟಲ್ ಮೆನ್ ಅನ್ನೋ ಸೆಮೆನ್ ಆಗಿದೆ. ನಾನು ಇನ್ನೊಂದ್ಸತಿ ಅದನ್ನ ಯಾರು ಹಸು ತಗೊಂತೀರಾ ಅವರಿಗೆ ನಾನು ಇನ್ನೊಂದ್ಸತಿ ಚೆಕ್ ಮಾಡಿ ಹಸು ಕೊಡ್ತೀನಿ. ಇದು ಬಂದ್ಬಿಟ್ಟು ಈ ಹಸು ಬಂದ್ಬಿಟ್ಟು ABS ಪೈನೀರು. ಇದಕ್ಕೆ ಸೆಮೆನ್ ಆಗಿರೋದು ವರ್ಲ್ಡ್ ವೈಡಲ್ಲಿ ಯಾವುದು ಅಂತ ನಾನು ಹೇಳ್ಕೊಡ್ತೀನಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 1,40,000 ಕೊಡೋ ಪ್ರೈಸು. ಗೈಸ್ ಹಸು ನೋಡಿ ಬೆಲೆ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಎಷ್ಟು ಬೆಲೆ ಬಾಳುತ್ತೆ ಅಂತ. 1,40,000ಕ್ಕೆ ಕೊಡ್ತೀನಿ. ಯಾರಿಗೆ ಬೇಕು ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ಕಾಲ್ ಮಾಡ್ಕೊಂಡು ಬುಕ್ ಮಾಡ್ತೀನಿ. ಹಸು ನೋಡಿ ಯಾವ ಥರ ಇದೆ ಅಂತ. ಒಂದು ಚೂರು ಬ್ರೀಡಲ್ಲಿ ಕಾಂಪ್ರಮೈಸೇ ಇಲ್ಲ. ಸೊ ಇನ್ನೊಂದು ಹಸು ತೋರಿಸ್ತೀನಿ ಗೈಸ್. ನೋಡಿ ಈ ಗೈಸ್ ಇವಾಗ ಬರ್ತೀರ ಹಸು ಟೈಗರ್ ಗೈಸ್. ಇದು ಫುಲ್ ಹೈಟ್ ಫುಲ್ ಲೆಂತ್ ಹಸು ನೋಡಿ ಇವಾಗ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಹೈಟ್ ನೋಡಿ ಇದ್ರದ್ದು ಗೈಸ್. ಇದು ABS ಸ್ಟ್ರೈಕರ್ ಬರುತ್ತೆ. ಸೆಕೆಂಡ್ ಲ್ಯಾಕ್ಟೇಷನ್ ಇದು. ಸೆಕೆಂಡ್ ಲ್ಯಾಕ್ಟೇಷನ್ ನಿಮಗೆ ಕೆಚ್ಚಲು ಕಾಣಿಸ್ತಾ ಇರ್ಬೋದು. ಇದು ಟೈಟ್ ಕೆಚ್ಚಲು ಅಂದರೆ ಬ್ರೀಡಲ್ಲಿ ಇದೆ. ಫುಲ್ ಬ್ರೀಡಲ್ಲಿ ಇರೋದ್ರಿಂದ ಇದಕ್ಕೆ ಕಾಂಪ್ಯಾಕ್ಟರ್ ಅದೇ ಥರ ಇದೆ. ಹೈಟ್ ನೋಡಿ ಯಾವ ಥರ ಇದೆ ಅಂತ ನಾನು ಪಕ್ಕದಲ್ಲಿ ನಿಂತು ಬಂದಿದ್ದೀನಿ. ನೋಡಿ ಹೈಟ್ ನೋಡಿ ಅವ್ರ ಪಕ್ಕ ಒಂದು ಪಕ್ಕದಲ್ಲಿ ಒಂದು ಕಾಣಿಸ್ತಾನೆ ಇಲ್ಲ ಗೈಸ್. ನೀವೇ ನೋಡ್ಬೋದು ಒಂದು ಕಾಣಿಸ್ತಾನೆ ಇಲ್ಲ. ಫುಲ್ ಹೈಟ್ ಫುಲ್ ಲೆಂತಲ್ಲಿದೆ. ಫುಲ್ ಹೈಟ್ ಫುಲ್ ಲೆಂತಲ್ಲಿದೆ. ಲೆಗ್ ಸ್ಕೋರ್ ನೋಡಿ ಅಡ್ಡರ್ ಸ್ಕೋರ್ ನೋಡಿ ಬ್ರೀಡಲ್ಲಿ ನೀವೇ ನೋಡ್ತಾ ಇದ್ದೀರಿ. ಅವನಕಿನ್ನ ಹೈಟಲ್ಲಿದೆ. ಇನ್ನು ಯಾರು ವಾಕ್ ಮಾಡ್ತೀವಿ ಅವನಕಿನ್ನ ಹೈಟಲ್ಲಿದೆ ನೋಡಿ. ಬ್ರೀಡು ಕ್ವಾಲಿಟೀಸು ಈ ಥರ ಇರುತ್ತೆ. ನೋಡಿ ಹೈಟ್ ನೋಡಿ ಹೈಟ್ ಚೆಕ್ ಮಾಡ್ಕೊಳ್ಳಿ. ಹೈಟ್ ನೋಡಿ ಅವ್ರಿಗಿನ್ನೂ ಹೈಟಲ್ಲಿದೆ. ಈ ಥರ ಬ್ರೀಡಲ್ಲಿ ಕ್ವಾಲಿಟಿಲಿ ಕೆಲಸ ಮಾಡಿ ನೋಡಿ. ಇದು ಸೇಲ್ಗೆ ಅವೈಲಬಲ್ ಇರೋ ಹಸು. ಇದು ABS ಸ್ಟ್ರೈಕರ್ ನೋಡಿ. ಹೈಟ್ ಆಗಲಿ ವೆಯ್ಟ್ ಆಗಲಿ ಮತ್ತು ಇದ್ರದ್ದು ಸಾಲು ಗುಣ ಆಗಲಿ ನೋಡಿ ಮಕ್ಕಳು ಬೇಕಾದ್ರೆ ಹಾಲು ಕರಿಬೋದು ಅಂತ ಹಸು. ಇದಕ್ಕೆ ಗೈಸ್ ಇದಕ್ಕೆ ಅರ್ಮಡ ABS ಅರ್ಮಡ ಸೆಕ್ಟೆಡ್ ಸೆಮೆನ್ ಆಗಿದೆ. ಇದಕ್ಕೆ 2 months ಟೈಮ್ ಇದೆ ಕರು ಆಗೋದಕ್ಕೆ. ನೋಡಿ ಸೈಡ್ ಫ್ರೇಮ್ ನೋಡಿ ಹಸು ಯಾವ ಥರ ಇದೆ ಅಂತ. ಗೈಸ್ ಲೈವಲ್ಲಿ ಬನ್ನಿ. ಲೈವಲ್ಲಿ ಬಂದು ಹಸು ನೋಡಿ. ನೀವು ವಿಡಿಯೋದಲ್ಲಿ ಅಷ್ಟು ಕಾಣ್ತಾ ಇಲ್ಲ ಕ್ಲೀನಾಗಿ. ಲೈವಾಗಿ ಬಂದು ಒಂದ್ಸತಿ ಹಸು ನೋಡಿ. ಈ ಹಸು ಇಂಥ ಹಸುನ ಯಾರೂ ಮಿಸ್ ಮಾಡ್ಕೊಳ್ಳಲ್ಲ. ಅಡ್ಡರ್ ಸ್ಕೋರ್ ಆಗಲಿ ಲೆಗ್ ಸ್ಕೋರ್ ನೋಡಿ ಒಂದೇ ಸಮಯ. ಲೆಗ್ ಸ್ಕೋರ್ ಆಗಲಿ ಅಡ್ಡರ್ ಸ್ಕೋರ್ ನೋಡಿ ತುಂಬ ಸಾಧು ಗುಣ ತುಂಬ ಚೆನ್ನಾಗಿದೆ ಹಸು. ಪೀಸ್ ನೋಡಿ ಹೈಟ್ ನೋಡ್ತಾ ಇದ್ದೀರಾ ಯಾವ ಹೈಟಲ್ಲಿದೆ ಅಂತ ಲೈವಾಗಿ ಒಂದ್ಸತಿ ಹಸು ಲೈವಾಗಿ ಬಂದು ನೋಡಿ. ಇದ್ರದ್ದು ಬಾಡಿ ಲೆವೆಲ್ಲೇ ಆಲ್ಮೋಸ್ಟ್ ನನ್ನ ಕುಚ್ಚುಲಾಗಿದೆ. ಆ ಕಡೆ ಬಂದರೆ ಲೈವಾಗಿ ಬನ್ನಿ ಈ ಹಸು ನೋಡ್ಕೊಂಡು ತೊಗೊಂಡೋಗಿ. ಇದ್ರ ಪ್ರೈಸು 1,60,000. ABS ಸ್ಟ್ರೈಕರು ABS ಅರ್ಮಡ ಸೆಕ್ಟೆಡ್ ಸೆಮೆನ್ ಆಗಿದೆ. ಇದಕ್ಕೆ ಸ್ವಲ್ಪ ಗಾಬರಿಲಿದೆ. ಫೆಡಾಕಲ್ ಬೆಳೆದಿದೆ ಹಸು. ಇದು ಇನ್ನೊಂದು ಏನಂತ ಗೈಸ್ ಇದು 4 ಕಲ್ಲಲ್ಲಿದೆ. 4 teeth ಇದೆ. ಸೆಕೆಂಡ್ ಲ್ಯಾಕ್ಟೇಷನ್ 4 teeth ಇದೆ. ಫುಲ್ ಸಾಧು ಗುಣ. 2 ತಿಂಗಳು ಟೈಮ್ ಇದೆ ಕರು ಹಾಕೋದಕ್ಕೆ. ಯಾರಿಗೆ ಬೇಕು ಪರ್ಚೇಸ್ ಮಾಡ್ಬೋದು. ಇದ್ರ ಪ್ರೈಸು 1,60,000. ಲೈಟಾಗಿ ನೆಗೋಷಿಯಬಲ್ ಆಗುತ್ತೆ. ಬೇಕಿದ್ದರೆ ಪರ್ಚೇಸ್ ಮಾಡ್ಬೋದು. ಗೈಸ್ ನೋಡಿ ಇಲ್ಲಿವರೆಗೂ ಸೇಲ್ಗೆ ಅವೈಲೇಬಲ್ ಇರೋ ಹಸು 2 ತೋರಿಸಿದ್ದೀನಿ. ಇದೊಂದು ಮತ್ತು ವೈಟ್ ಒಂದು ಮತ್ತು ಇನ್ನೊಂದು ಹಸು ಬರ್ತಾ ಇದೆ. ದೊಡ್ಡ ಫಾರ್ಮಿಂದ ತೊಗೊಂಡಿದ್ದೀನಿ. ಅದ್ರದ್ದು ವಿಡಿಯೋ ನಾನು ಸಪ್ರೇಟಾಗಿ ಇದಕ್ಕೆ ಅಪ್ಲೋಡ್ ಮಾಡ್ತೀನಿ. ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ ಸೇಲ್ಗಿರೋದು. ವಿಡಿಯೋ ಯಾರು ಸ್ಕಿಪ್ ಮಾಡಿಬಿಡಿ ಲಾಸ್ಟ್ವರೆಗೂ ನೋಡಿ. ಈ ಹಸು ನೋಡಿ ಗೈಸ್ ಇದು ಸೇಲ್ ಆಗಿರೋದು. ಇನ್ಮೇಲೆ ತೋರಿಸ್ತಿರೋದಲ್ಲ ನಾನು ಸೇಲ್ ಆಗಿರೋ ಹಸುಗಳು. ಒಂದೇ ಒಂದು ಹಸು ಸೇಲ್ಗೆ ಅವೈಲೇಬಲ್ ಇರೋದು ನಾನು ಲಾಸ್ಟಿಗೆ ತೋರಿಸ್ತೀನಿ. ಈ ಹಸು ನೋಡಿ ಸೇಲ್ ಆಗಿದೆ. ಇದು ಫುಲ್ ಟಾಪಲ್ಲಿದೆ ನೋಡಿ. ಬ್ರೀಡ್ ಆಗಲಿ ಕ್ವಾಲಿಟಿ ಆಗಲಿ ನೋಡಿ. ಇದು ಸೆಕೆಂಡ್ ಲ್ಯಾಕ್ಟೇಷನ್ನು. ಕರು ಹಾಕೋದಕ್ಕೆ 1.5 ತಿಂಗಳು ಟೈಮ್ ಇದೆ. 1.5 ತಿಂಗಳಿಂದ 2 ತಿಂಗಳು ಒಳಗೆ ಕರು ಹಾಕುತ್ತೆ. ತುಂಬ ಚೆನ್ನಾಗಿದೆ. ಹೆವಿ ಸೈಜು ಹೆವಿ ಬ್ರೀಡು ನೋಡ್ತಾ ಇದ್ದೀನಿ ನೀವೇ ನೋಡಿ. ಇದು ಬಂದ್ಬಿಟ್ಟು ಡೆನ್ಮಾರ್ಕ್ 40120 ನೋಡಿ. ಡೆನ್ಮಾರ್ಕ್ 40120 ಬರುತ್ತೆ. ವರ್ಲ್ಡ್ ವೈಡಲ್ಲಿ 7 ಆಗಿದೆ. ಇದಕ್ಕೆ ಟಾಪ್ ಕ್ವಾಲಿಟಿ ಇದೆ. ಅರಸೀಕೆರೆಗೆ ಸೇಲ್ ಆಗಿದೆ. ಅರಸೀಕೆರೆಗೆ ಬುಕ್ ಆಗಿದೆ. ಯಾರ್ಯಾರಿಗೆ 1ರಿಂದ 50 ಹಸುಗಳ ತನಕ ನಮ್ಮ ಹತ್ರ ಸಿಗುತ್ತೆ ಅಷ್ಟೇ ಡೈರಿ ಫಾರ್ಮಲ್ಲಿ. ಇದು ನೋಡಿ ಟೋಟಲ್ 5 ಹಸು ಅರಸೀಕೆರೆಗೆ ಬುಕ್ ಆಗಿದೆ. ಈ ಹಸುನು ಅರಸೀಕೆರೆಗೆ ಹೋಗ್ತಾ ಇದೆ. ಟಾಪ್ ಕ್ವಾಲಿಟಿ ಇದೆ. ಇದು ಹೈಟ್ ಚೆಕ್ ನೋಡಿ ಹೈಟ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಅರಸೀಕೆರೆಗೆ ಹೋಗ್ತಿರೋದು ಒಂದು ಒಳ್ಳೆ ಹೆಸರು ಮಾಡುತ್ತೆ ಇದು ಹಸು. ಒಂದು ಒಳ್ಳೆ ಹೆಸರು ಮಾಡುತ್ತೆ. ಬರೀ ಆರಲ್ಲಿ ಯಾವ ಹೈಟಲ್ಲಿ ಇದೆ ನೀವೇ ನೋಡಿ. ಬ್ರೀಡ್ ಸೆಲೆಕ್ಷನ್ ಈ ಥರ ಇರುತ್ತೆ ಅಷ್ಟೇ ಡೈರಿ ಫಾರ್ಮಲ್ಲಿ. ಬ್ರೀಡ್ ಸೆಲೆಕ್ಷನ್ ಮುಖ್ಯ, ಬ್ರೀಡ್ ಮುಖ್ಯ. ಫೇಸ್ ಕ್ವಾಲಿಟಿ ನೋಡಿ ಟಾಪ್ ಲೈನ್ ನೋಡಿ ಒಂದೇ ಸಮಯ. ಟಾಪ್ ಲೈನ್ ಆಗಲಿ ಅಡ್ಡರ್ ಸ್ಕೋರ್ ಆಗಲಿ ನೋಡಿ. ನೋಡಿ ಕೆಚ್ಚಲಿಗೆ ಕೈ ಹಾಕೋದೇ ಒದಿಯಲ್ಲ. ಯಾವ ಹಸು ಬ್ರೀಡಲ್ಲಿರುತ್ತೆ ಆ ಹಸು ಒದಿಯಲ್ಲ. ನೀವು ಚೆಕ್ ಮಾಡಿ ಬೇಕಾದ್ರೆ ಕ್ರಾಸ್ ಬ್ರೀಡ್ ಹಸುಗಳು ಒದಿತವೆ. ಅದೇ ಬ್ರೀಡಲ್ಲಿರೋ ಹಸುಗಳು ಯಾವುದೇ ಕಾರಣಕ್ಕೂ ಒದಿಯಲ್ಲ. ಮಾಡಿ ನೋಡಿ ಈ ಹಸು ಸೇಲ್ ಆಗಿದೆ. ಅರಸೀಕೆರೆಗೆ ಹೋಗ್ತಿದೆ. ಒಳ್ಳೆ ಬ್ಯೂಟಿ ಹಸು, ಬ್ಯೂಟಿಫುಲ್ ಆಗಿರೋ ಹಸು ಸೇಲ್ ಆಗಿದೆ. ಇದು ಎಷ್ಟು ಬೇಗ ಸೇಲ್ ಆಗ್ತಾ ಇದ್ದಾವೆ ವಾಟ್ಸಪ್ ಗ್ರೂಪಲ್ಲಿ ಇರೋರಿಗೆ ಗೊತ್ತಾಗುತ್ತೆ. ಇಷ್ಟು ಬೇಗ ಸೇಲ್ ಆಗ್ತಿದ್ದಾವೆ. ಸುಮಾರು ಜನ ವಾಟ್ಸಪ್ ಗ್ರೂಪಲ್ಲಿ ಇರೋರು ಹಾಕಿದ್ದು 2 ನಿಮಿಷ 5-10 ನಿಮಿಷದ ಒಳಗಡೆ ಬುಕ್ ಆಗ್ತಿದೆಯಲ್ಲ ಅಂತ ಸುಮಾರು ಜನ ಕಾಲ್ ಮಾಡ್ತಿದ್ದಾರೆ. ಸೊ ಅಣ್ಣ ಎಲ್ಲ ಬುಕ್ಕಾಗಿ ಹೋಗ್ತಾರೆ. ನಮ್ಗೆ ಹಸುಗಳು ಬೇಕು ಅಂತ ನೋಡಿ ಗೈಸ್. ಇವಾಗ ರಿಕ್ವೈರ್ಮೆಂಟ್ ತುಂಬ ಜಾಸ್ತಿ ಇದೆ. ಯಾರಿಗೆ ಹಸುಗಳು ಬೇಕು ಸ್ಟಾರ್ಟಿಂಗೇ ಕಾಲ್ ಮಾಡಿದ್ರು ನನಗೆ ಇಂಥ ಹಸುಗಳು ಬೇಕು ಅಂತ ಇದು ಮಾಡ್ಕೊಳ್ಳಿ. ನೋಡಿ ಅರಸೀಕೆರೆಗೆ ಹೋಗ್ತಿದೆ. ಟಾಪಲ್ಲಿದೆ ಹಸು. ಅವ್ರಿಗೂ ಒಳ್ಳೇದಾಗಲಿ. ನೋಡಿ ಇದನ್ನು ತೋರಿಸ್ತೀನಿ. ಇದು ಅರಸೀಕೆರೆಗೆ ಹೋಗ್ತಾ ಇದೆ. ಗೈಸ್ ಈ ಹಸು ಬಂದ್ಬಿಟ್ಟು
ಕ್ವಾಲಿಟಿ CRI ಮೆಸ್ಸಿ ಬರುತ್ತೆ. ಇದು ಸೆಕೆಂಡ್ ಲ್ಯಾಕ್ಟೇಷನ್ CRI ಮೆಸ್ಸಿ. ಫಸ್ಟ್ ಲ್ಯಾಕ್ಟೇಷನ್ ಅಲ್ಲಿ 38 ಲೀಟರ್ ಹಾಲು ಕೊಟ್ಟಿದೆ. ನೋಡಿ ನೋಡಿ ಕೆಚ್ಚಲಿ ಕೈ ಹಾಕೋರು ಚೆನ್ನಾಗಿರುತ್ತೆ. ನೋಡಿ ಹಾಲಿನ ನರ ನೋಡಿ ಬನ್ನಿ, ಮಿಲ್ಕಿಂಗ್ ವೇನ್ಸ್ ಚೆಕ್ ಮಾಡ್ಕೊ ಬನ್ನಿ. ನೋಡಿ ನೋಡಿ ಕುತ್ಕೊಂತೀನಿ ನಾನು ಆರಾಮಾಗಿ ಕುತ್ಕೊಂಡು. ನೋಡಿ ಮಿಲ್ಕಿಂಗ್ ವೇನ್ಸ್ ನೋಡ್ಕೊಳ್ಳಿ, ಅಡಿಗಡೆ ನೋಡಿ ಮಿಲ್ಕಿಂಗ್ ವೇನ್ಸು. ನಿಮಗೆ ಸ್ವಲ್ಪ ಕತ್ಲೆಲ್ಲಿ ಮಾಡ್ತಿರೋದ್ರಿಂದ ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತದೆ. ನೋಡಿ ಇಲ್ಲೆಲ್ಲ ಮಿಲ್ಕಿಂಗ್ ವೇನ್ಸ್ ಬಂದಿದೆ. ಅಷ್ಟು ಒಳ್ಳೆ ಟಾಪ್ ಬ್ರೀಡ್ ಇದೆ CRI ಮೆಸ್ಸಿ. ಸೆಕೆಂಡ್ ಲ್ಯಾಕ್ಟೇಷನು ನೋಡಿ. ಬ್ರೀಡಲ್ಲಿ ಯಾವ ಥರ ಇದೆ ಅಂತ ನೀವೇ ನೋಡಿ. ಕ್ವಾಲಿಟಿಲಿ 1% ಕಾಂಪ್ರಮೈಸ್ ಇರೋಲ್ಲ. ಬ್ರೀಡಲ್ಲಾಗಲಿ ಕ್ವಾಲಿಟಿಲಾಗಲಿ ಮಿಲ್ಕಿಂಗಲ್ಲಾಗಲಿ ಹಸುಗಳು ಟಾಪಲ್ಲಿ ಹೋಗ್ತಾ ಇರ್ತವೆ. ಒಳ್ಳೊಳ್ಳೆ ಪ್ರೈಸಿಂಗಿಗೆ ಹಸು ಮಾಡ್ಕೊಟ್ಟಿರೋದು ಅರಸೀಕೆರೆಗೆ. ನೋಡಿ ಟಾಪಲ್ಲಿ 38 ಲೀಟರ್ ಹಾಲು ಕಟ್ಟಿದೆ. ಅದೇನೇ ಹಾಲು ಕಟ್ಟಿದ್ರು ಹೈಟ್ ನೋಡಿ ಇದು ಹೈಟ್ ನೋಡಿ, ಹೈಟ್ ಚೆಕ್ ಮಾಡ್ಕೊಳ್ಳಿ ಯಾವ ಹೈಟಲ್ಲಿದೆ ಅಂತ. ಏನೇ ಹಾಲು ಕಟ್ಟಿದ್ರು ನಮ್ಮ ಕಡೆಯಿಂದ ನಾನು ಇನ್ನೂ ಕಮ್ಮಿ ಹಾಲು ಹೇಳ್ಬಿಟ್ಟು ಕೊಡ್ತೀನಿ. ನೋಡಿ 38 ಲೀಟರ್ ಆಲ್ರೆಡಿ ಕಟ್ಟಿದೆ. 38 ಲೀಟರ್ 30 ಲೀಟರ್ ನನ್ನ ಕಡೆಯಿಂದ ಹೇಳ್ಬಿಟ್ಟು ಕೊಡ್ತಿರೋ ಹಸು ತುಂಬ ಚೆನ್ನಾಗಿದೆ. ನೋಡಿ ಬ್ರೀಡ್ ನೀವೇನು ಚೆಕ್ ಮಾಡ್ಕೊಂಡ್ರೆ CRI ಮೆಸ್ಸಿ ಅವರಿದೆ. CRI ಮೆಸ್ಸಿ ABS ಸೆಕ್ಷನ್ ಎಲ್ಲೋ ಬ್ರೀಡ್ ಆಗಲಿ ಅದರದ್ದು ವಾಕಿಂಗ್ ನೋಡಿ, ಲೆಗ್ ಸ್ಕೋರ್ ಆಗಲಿ ಅಡ್ಡರ್ ಸ್ಕೋರ್ ಆಗಲಿ ಟಾಪ್ ಲೈನ್ ಆಗಲಿ ಯಾವ ವಸ್ತು ಕಮ್ಮಿ ಇಲ್ಲ, ಯಾವ ವಸ್ತು ಕಮ್ಮಿ ಇಲ್ಲ. ಸ್ವಲ್ಪ ಸ್ಕಿಡ್ ಆಗ್ತದೆ. ಇದು ವಾಶ್ ಮಾಡಿದ್ದಾರೆ ಮ್ಯಾಟ್. ಎಲ್ಲ ಫೆಡಾಕಲ್ ಬೆಳೆದಿರೋ ಹಸುಗಳು, ಎಲ್ಲ ಫೆಡಾಕಲ್ ಬೆಳೆದಿರೋ ಹಸುಗಳು, ಟಾಪ್ ಹಸುಗಳು. ಸ್ವಲ್ಪ ಇಲ್ಲಿ ಕಟ್ಟಾಕಿರೋ ಜಾಗದಲ್ಲಿ ಓಡಾಡಕ್ಕೆ ಇದು ಮಾಡ್ತಾರೆ, ಗಾಡಿ ಮಾಡಿದ್ದಾರೆ. ನೋಡಿ ಇದು ಸೇಲ್ ಆಗಿದೆ. ಹಸಿಕೆರೆಗೆ ಸೇಲ್ ಆಗಿದೆ, ಹಸಿಕೆರೆಗೆ ಹೋಗ್ತಾ ಇದೆ ಹಸು. ಇದು ಇನ್ನೊಂದು ಪಡ್ಡೆ ತೋರಿಸ್ತೀನಿ ನೋಡಿ. ಇದೊಂದು ಟಾಪ್ ನಾಚ್ ಇದೆ ಗೈಸ್. ಇದು ಪಡ್ಡೆ ಎಲ್ಲಿ ಹೋಗಿ ವೆಯ್ಟ್ ಗೈಸ್. ಈ ಪಡ್ಡೆ ನೋಡ್ತಾ ಇದ್ದೀರಲ್ಲ, ಬ್ರೀಡ್ ನೋಡಿ ಆ ಥರ ಬರೀ 2 ಹಲ್ಲಲ್ಲಿದೆ ಗೈಸ್. ಇದು ಜಸ್ಟ್ 2 ಟೀತಲ್ಲಿದೆ. ಟೈಮು ಇನ್ನೂ 2 ತಿಂಗಳಿದೆ. ನೀವು ಅಡ್ಡರ್ ನೋಡ್ತಾ ಇರ್ಬೋದು, ಫುಲ್ ಅಡ್ಡರ್ ಆಲ್ರೆಡಿ ಮಾಡಿಬಿಟ್ಟಿದೆ. ಇನ್ನೂ 2 ಮಂತ್ಸ್ ಟೈಮ್ ಇದೆ ಇದಕ್ಕೆ. ಇನ್ನೂ 2 ಮಂತ್ಸ್ ಟೈಮ್ ಇದೆ. 2 ಮಂತ್ಸ್ ಒಳಗೆ ಕರೋಕುತ್ತೆ ಇಲ್ಲ ಗೈಸ್. ಇದು ಸಖತ್ ಅಂದರೆ ಸಖತ್ ಹೈಪರ್ ಆಕ್ಟಿವ್ ಅಲ್ಲಿದೆ. ಫುಲ್ ಹೈಪರ್ ಆಕ್ಟಿವ್ ಅಲ್ಲಿದೆ. ಪಡ್ಡೆಗಳು ಇಂಥ ಪಡ್ಡೆಗಳು ತಗೊಂಡ್ರೆ 10 ಲ್ಯಾಕ್ಟೇಷನ್ವರೆಗೂ ಅದ್ರ ಕೆಚ್ಚಲು ಏನಿದೆ ಕೆಳಗೆ ಇಳಿಯಲಾಗಿದೆ. ಕಾಂಪ್ಯಾಕ್ಟ್ ಅನ್ನೋದು ಫುಲ್ ಕಾಂಪ್ಯಾಕ್ಟ್ ಅನ್ನೋದು ಸೂಪರ್ ಬ್ರೀಡೆಡ್ ಅನಿಮಲ್ ಇದು. ಇಂಥ ಬ್ರೀಡ್ ಅನಿಮಲ್ಸ್ ತಗೊಳ್ಳಿ. ಫಸ್ಟ್ ಲ್ಯಾಕ್ಟೇಷನ್ ತೊಗೊಳ್ತೀರ ನೋಡಿ. 2 ಟೀತಲ್ಲಿ ಇದ್ರ ಹೈಟ್ ಆಗಲಿ, ಇದ್ರ ವೆಯ್ಟ್ ಆಗಲಿ, ಬಾಡಿ ವೆಯ್ಟ್ ಆಗಲಿ, ಇದು ಟಾಪ್ ಲೈನ್ ನೋಡಿ, ಲೆಗ್ ಸ್ಕೋರ್ ನೋಡಿ, ಅಡ್ಡರ್ ಸ್ಕೋರ್ ಆಗಲಿ. ಅಡ್ಡರ್ ಮಾತ್ರ ಕೆಳಗೆ ಇಳಿಯಲಾಗಿದೆ. ಫುಲ್ ಕಾಂಪ್ಯಾಕ್ಟ್ ಆಗಿ ಬರುತ್ತೆ. ಇದು ಆಲ್ಮೋಸ್ಟ್ 7th ಜನರೇಷನ್ to 8th ಜನರೇಷನ್ ಪಡ್ಡೆ. ಇದು ಬಂದು ಹೈಟ್ ನೋಡಿ, ಎದುರು ಬೇಕಾದ ಅದನ್ನ ಹಿಡಿಯೋಕೆ ಅವನೇ ಎದುರುತ್ತಾನೆ ಅಂಥ ಪಡ್ಡೆ. ಕೈಗೆ ಹಿಡಿಯೋಕ್ಕಾಗಲ್ಲ ಅಂಥ ಪಡ್ಡೆ. ಅಂದರೆ ಸಾಧು ಇದೆ ಅದು, ತುಂಬ ಸಾಧು ಇದೆ. ಫೆಡಾಕಲ್ ಬೆಳೆದಿರೋದಕ್ಕೆ ಸ್ವಲ್ಪ ತರಲೆ ಇದೆ ಅಷ್ಟೇ. ಹುಡುಗಾಟ ಆಡುತ್ತೆ ಸ್ವಲ್ಪ. ಫೆಡಾಕಲ್ ಬೆಳೆದಿದೆ ಅದಕ್ಕೆ ಹಂಗಾಗಿ. ಫೇಸ್ ಕ್ವಾಲಿಟಿ ಆಗಲಿ ನೋಡಿ, ಫೇಸ್ ಕ್ವಾಲಿಟಿ ಆಗಲಿ, ಟಾಪ್ ಲೈನ್ ಆಗಲಿ ಇದು ಚೂರು ವ್ಯತ್ಯಾಸ ಇಲ್ಲ, ಒಂದು ಚೂರು ಕಾಂಪ್ರಮೈಸ್ ಇಲ್ಲ ಬ್ರೀಡಲ್ಲಿ. ಲೆಗ್ ಸ್ಕೋರ್ ನೋಡ್ತಾ ಇದ್ದೀರಿ ನೀವು. ಲೆಗ್ ಸ್ಕೋರ್ ಆಗಲಿ ಅಡ್ಡರ್ ಸ್ಕೋರ್ ಆಗಲಿ ನೋಡಿ. ಕೆಚ್ಚಲು ಎಷ್ಟು ಮಾಡಿದೆ ಅಂತ ತೋರಿಸ್ತೀನಿ ನೋಡಿ. ಕೆಚ್ಚಲು ನೋಡಿ ಎಷ್ಟು ಮಾಡಿದೆ. ಇನ್ನೂ 1.5 2 ತಿಂಗಳು ಟೈಮ್ ಇದೆ. 2 ತಿಂಗಳು ಟೈಮ್ ತಗೊಳುತ್ತೆ. ತುಂಬ ಚೆನ್ನಾಗಿದೆ ಪಡ್ಡೆ ನೋಡಿ. ಟಾಪಲ್ಲಿದೆ ಪಡ್ಡೆ. ಗೈಸ್ ಇದು ಸೇಲ್ ಆಗಿದೆ. ಇದು ಅರಸೀಕೆರೆಗೆ ಬುಕ್ ಆಗೋಗಿದೆ. ಟೋಟಲ್ 5 ಹಸು ಅರಸೀಕೆರೆ ಬುಕ್ ಆಗಿದೆ. ಇದೊಂದು ಅವೈಲೇಬಲ್ ಇದೆ ನೋಡಿ. ಇದು ನೋಡ್ತಿದ್ದೀರಲ್ಲ, ಇದು ABS ಫೈಲ್. ಇದನ್ನು ತಗೊಳ್ಳಿ. 32-33 ಲೀಟರ್ ಅಷ್ಟು ಹಾಲು ತಂದಿದೆ. ಫಸ್ಟ್ ಲ್ಯಾಕ್ಟೇಷನ್, ಈಗ ಸೆಕೆಂಡ್ ಲ್ಯಾಕ್ಟೇಷನು. ಇದೊಂದು ಅವೈಲೇಬಲ್ ಇದೆ. ಲಾಸ್ಟಿಗೆ ಒಂದು ವಿಡಿಯೋ ಹಾಕ್ತೀನಿ, ಯಾರು ಸ್ಕಿಪ್ ಮಾಡಿಬಿಡಿ, ಫುಲ್ ನೋಡಿ ವಿಡಿಯೋನ. ಇದು ನೋಡಿ ಟಾಪಲ್ಲಿದೆ. ಇದನ್ನು ಅಷ್ಟೇ ಸೆಕೆಂಡ್ ಲ್ಯಾಕ್ಟೇಷನ್ ಹಸು. ಇದು ಹೋಗ್ತಾ ಇದೆ ಗೈಸ್. ಇದು ಸೇಲ್ ಆಗಿದೆ. ಇದು ಅರಸೀಕೆರೆಗೆ ಬುಕ್ ಆಗಿದೆ. ಇದು ಶಾಂತವಾಗಿದೆ ಗೈಸ್ ಹಸು. ತುಂಬ ಅಂದರೆ ತುಂಬ ಸಾಧು ಹಸು. ಬ್ರೀಡಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲ ಫೆಡಾಕಲ್ ಬೆಳೆದಿರೋದ್ರಿಂದ ಸ್ವಲ್ಪ ಓಡ್ತವೆ. ಸೊ ರೈತರ ಮನೇಲಿ ಆರಾಮಾಗಿ ತಗೊಂಡು ಸಾಕೋಬೋದು. ತುಂಬಾ ತುಂಬ ಸಾಧು ಆಗಿದೆ. ಫೇಸ್ ಕ್ವಾಲಿಟಿ ಆಗಲಿ, ಟಾಪ್ ಲೈನ್ ನೋಡಿ, ಟಾಪ್ ಲೈನ್ ಆಗಲಿ ತುಂಬ ಚೆನ್ನಾಗಿದೆ ಗೈಸ್. ನಂಬರ್ 1 ಬ್ರೀಡ್ ಹಸುಗಳು ಬರ್ತಾರೆ ಈ ಸತಿ. ಹಸುಗಳು ಸೆಲೆಕ್ಷನ್ ಮಾಡೋಕ್ಕೂ ತುಂಬ ಹುಡುಕ್ಬೇಕು ಗೈಸ್. ನಾನು ಈ ಹಸುಗಳನ್ನ ಸುಮ್ಮನೆ ನೋಡೋದಿಲ್ಲ. ನನ್ನ ಕಸ್ಟಮರ್ಸ್ ಯಾರ್ಯಾರು ಇದ್ದಾರೆ ವಾಟ್ಸಪ್ ಗ್ರೂಪಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ನಾನು ಬಂದು 1 ದಿವಸ 2 ದಿವಸ ಆದಮೇಲೆ ನಾನು ವೀಡಿಯೋ ಶೇರ್ ಮಾಡ್ತೀನಿ. ಯಾಕೆಂದರೆ ಅಷ್ಟು ದಿವಸ ನಾನು ತೊಗೊಳ್ತೀನಿ ಒಂದೊಂದೇ ಹಸು. ಒಂದು ದಿವಸಕ್ಕೆ 1 ಹಸು 2 ಹಸು ಅಷ್ಟೇ ಆಗೋದು ನನ್ನ ಗ್ರೂಪಿಗೆ. ಅಷ್ಟು ಸೆಲೆಕ್ಷನಲ್ಲಿ ಮುಳುಗಿರ್ತೀವಿ. ಇದು ನೋಡಿ ಬ್ರೀಡಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ. ಯಾರಾದರೂ ಬ್ರೀಡ್ ಇಲ್ಲ ಅಂದರೆ ನೋಡಿ ಬಂದು ನನ್ನ ಫಾರ್ಮಲ್ಲಿ, ನನ್ನ ಫಾರ್ಮ್ ಮುಂದೆ ಹಸು ಇಟ್ಟಿರ್ತೀನಿ. ನನ್ನ ಫಾರ್ಮಲ್ಲಿ ಬಂದು ನೋಡ್ಕೊಂಡು ತೊಗೊಂಡೋಗ್ಬೋದು. ಅದೇ ಇದು ಬುಕ್ ಆಗಿದೆ. ಬಂದು ನೋಡ್ಬೋದು, ಚೆಕ್ ಮಾಡ್ಬೋದು ಬ್ರೀಡ್ ಯಾವ ಥರ ಇದೆ ಅಂತ. ಫುಲ್ ಟಾಪಲ್ಲಿದೆ ಗೈಸ್ ಬ್ರೀಡ್. ಇದು ಫುಲ್ ಟಾಪಲ್ಲಿದೆ ನೋಡಿ. ಇದು ಹೋಗ್ತಾ ಇದೆ, ಸೇಲ್ ಆಗಿದೆ. ಇದು ಹಸಿಗೆ ಬಂದು ಇದು ಸೇಲ್ ಆಗಿದೆ ಗೈಸ್. ಈ ಥರದ ಹಸುಗಳು ಯಾರಿಗೆ ಬೇಕೋ ಕಾಲ್ ಮಾಡ್ಕೊಳ್ಳಿ. ಎನಿ ಟೈಮ್ ಅವೈಲೇಬಲ್ ಇರುತ್ತೆ. ನಿಮಗೆ 1 ಹಸುವಿಂದ ಹಿಡಿದು 10 ಹಸು, 20 ಹಸು, 30 ಹಸು, 50 ಹಸು ಬೇಕಾ, ಎಷ್ಟು ಹಸು ಬೇಕಿದ್ರು ಕಾಲ್ ಮಾಡ್ಕೊಳ್ಳಿ. ಅಷ್ಟೇ ಡೈರಿ ಫಾರ್ಮಲ್ಲಿ ಅವೈಲೇಬಲ್ ಇರುತ್ತೆ. ಟಾಪ್ ಕ್ವಾಲಿಟಿ ಹಸುಗಳು, ABS ಹಸುಗಳು, ವರ್ಲ್ಡ್ ವೈಡ್ ಹಸುಗಳು, ಡೆನ್ಮಾರ್ಕ್ ಹಸುಗಳು, CRI ಹಸುಗಳು, PDF ಯಾವ್ದು ಬೇಕು ಬ್ರೀಡ್, ನಿಮ್ಗೆ ಯಾವ ಬ್ರೀಡ್ ಹಸುಗಳು ಬೇಕು ಆ ಬ್ರೀಡ್ ಹಸುಗಳು ಸಿಗುತ್ತೆ. ಮಿಲ್ಕಿಂಗ್ ವೇನ್ಸ್ ಆಗಲಿ, ಅಡರ್ ಸ್ಕೋರ್ ಆಗಲಿ, ಅಡ್ಡರ್ ನೋಡಿ ಯಾವ ಥರ ಇದೆ ಅಂತ. ಲೆಗ್ ಸ್ಕೋರ್ ಆಗಲಿ, ಟಾಪ್ ಲೈನ್ ನೋಡಿ, ಟಾಪ್ ಲೈನ್ ಯಾವ ಥರ ಇದೆ ಅಂತ. ಇಂಥ ಹಸುಗಳನ್ನ ಸೆಲೆಕ್ಟ್ ಮಾಡಿ. ಇದು ಬುಕ್ ಆಗಿದೆ. ಇದು ಸೇಲ್ ಆಗಿ ಹೋಗ್ತಾ ಇದೆ. ಇದು ನೋಡಿ, ಇದು ನಮ್ಮ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೆ ಗೈಸ್. ಇದು ಒಂದು ಸೆಕೆಂಡ್.
ಇದು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದೆ. ಇದು ನೋಡಿ ಯಾವ ಥರ ಇದೆ, ಸಾಧು ಗುಣ ನೋಡಿ ಯಾವ ಥರ ಇದೆ ಅಂತ ನೋಡಿ. ಮಿಲ್ಕಿಂಗ್ ವೈನ್ಸ್ ನೋಡ್ಕೊಳ್ಳಿ ಗೈಸ್, ಇದಕ್ಕೆ ಯಾವ ಥರ ಇದೆ ಅಂತ. ಇದು ಸಾಧು ಗುಣ ಮಿಲ್ಕಿಂಗ್ ವೈನ್ಸು ಟಾಪಲ್ಲಿದೆ. ಇದು ABS ಸ್ಟ್ರೈಕರು, ಸೆಕೆಂಡ್ ಲ್ಯಾಕ್ಟೇಷನ್ 60ತಲ್ಲಿದೆ ಟೇಲು. ಇದು ಬ್ಯಾಂಗ್ಳೂರಿಗೆ ಸೇಲಾಗಿ ಹೋಗ್ತಿದೆ ಗೈಸ್, 60ತಲ್ಲಿದೆ. ಬ್ರೀಡ್ ನೋಡಿ ಯಾವ ಥರ ಇದೆ, ಫೇಸ್ ನೋಡಿ, ಫೇಸ್ ಕ್ವಾಲಿಟಿ ಆಗಲಿ, ಟಾಪ್ ಲೈನ್ ಆಗಲಿ, ಪ್ರಿಂಟ್ ನೋಡಿ ಯಾವ ಥರ ಇದೆ ಅಂತ, ಬಾಡಿ ಪ್ರಿಂಟು. ABS ಸ್ಟ್ರೈಕರು ವಾಶ್ ಮಾಡಿಲ್ಲ ಗೈಸ್, ಯಾವ ಹಸುಗಳನ್ನೂ ವಾಶ್ ಮಾಡಿಲ್ಲ, ಎಲ್ಲ ಫೆಡಾಕಲ್ಲಿ ಬೆಳೆದಿರೋ ಹಸುಗಳು. ವಾಶ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತವೆ, ಯಾವ ಹಸುಗಳನ್ನೂ ವಾಶ್ ಮಾಡಿಲ್ಲ. ಬ್ರೀಡ್ ನೋಡಿ, ಲೆಂತ್ ನೋಡಿ, ಹಸುದು ಲೆಂತ್ ಆಗಲಿ, ವೆಯ್ಟ್ ಆಗಲಿ, ತೂಕ ಸೈಜ್ ಆಗಲಿ, ಬಾಡಿ ವೆಯ್ಟ್ ನೋಡಿ ಯಾವ ಥರ ಇದೆ ಅಂತ. ಎಸ್ ನಿಮಗೆ ಬ್ರೀಡ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ, ಟಾಪ್ ಲೈನ್ ಆಗಲಿ, ಲೆಗ್ ಸ್ಕೋರ್ ಆಗಲಿ, ಅಂಡರ್ ಸ್ಕೋರ್ ಆಗಲಿ, ಸೈಡ್ ಫ್ರೇಮಿಂಗ್ ಹಸುಗಳನ್ನ ನೋಡಿದ್ರೆ ಬ್ರೀಡ್ ಯಾವ ಥರ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ನೋಡಿ ABS ಸ್ಟ್ರೈಕರು ಬ್ಯಾಂಗ್ಳೂರಿಗೆ ಬುಕ್ ಆಗಿದೆ, 60ತಲ್ಲಿದೆ. ಯಾರಿಗೆ ಈ ಥರ ಟಾಪ್ ಕ್ವಾಲಿಟಿ ಹಸುಗಳು ಬೇಕು, ಎನಿ ಟೈಮ್ ಹರ್ಷಿ ಡೈರಿ ಫಾರ್ಮಲ್ಲಿ ಅವೈಲೇಬಲ್ ಇರುತ್ತೆ. ಸೊ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಲೈವಾಗಿ ಬನ್ನಿ, ಹಸುಗಳನ್ನ ನೋಡಿ, ಇದೆಲ್ಲ ಬುಕ್ ಆಗಿದೆ. ಹಸುಗಳು ಹೆಂಗಿರುತ್ತೆ ಹರ್ಷಿ ಡೈರಿ ಫಾರ್ಮಲ್ಲಿ ಸೆಲೆಕ್ಷನ್ ಯಾವ್ದಾದ್ರು ಹಸುಗಳನ್ನ ನೋಡ್ಬೋದು ಗೈಸ್, ಹಸುಗಳು ಲೈವಾಗಿ ಬಂದು ನೋಡ್ಬೋದು. ಒಂದು ನೋಡಿ ಫೇಸ್ ನೋಡಿ ಯಾವ ಥರ ಇದೆ, ಫೇಸು ಅದು ಶಾಂತವಾಗಿದೆ ಗುಣ, ಮತ್ತೆ ಕೆಚ್ಚಲು ಕೈ ಸುಮ್ಮನೆ ಫೇಸ್. ಇದಕ್ಕೆ ನೀವು ಅಡ್ಡರ್ ನೋಡ್ತಾ ಇದ್ದೀರಾ, ಇದು ಇನ್ನೂ 1.5 ತಿಂಗಳು 2 ತಿಂಗಳು ಟೈಮ್ ಇದೆ ಗೈಸ್. ಇದು 2 ತಿಂಗಳು ಟೈಮ್ ತಗೊಳುತ್ತೆ, ಇದು ಕರು ಆಗೋದಕ್ಕೆ 2 ತಿಂಗಳು ಟೈಮ್ ತಗೊಳ್ತೀನಿ. ತುಂಬ ಚೆನ್ನಾಗಿದೆ ಗೈಸ್ ಹಸು. ಇಂಥ ಹಸುಗಳನ್ನ ತಗೊಳ್ಳಿ ಗೈಸ್, ಯಾರ್ಯಾರು ಹಸುಗಳು ತೊಗೊತೀರಾ ನೋಡಿ. ಈ ಥರ ನೋಡಿ, ಲೆಗ್ ಸ್ಕೋರ್ ನೋಡಿ, ಅಡ್ಡರ್ ನಿಮಗೆ ನೀಟಾಗಿ ಕಾಣಿಸ್ತದೆ ನೋಡಿ. ನೋಡಿ ಕಾಂಪ್ಯಾಕ್ಟೆಡ್, ಫುಲ್ ಕಾಂಪ್ಯಾಕ್ಟೆಡ್ ಆಗಿರುತ್ತೆ. ಇಂಥ ಹಸುಗಳು ಬ್ರೀಡಲ್ಲಿ ಹೋಗ್ತವೆ. ಇಂಥ ಹಸುಗಳು ಹೈಟ್ ಕೇಳಲ್ಲ, ಬ್ರೀಡ್ ನೋಡಿ, ಬ್ರೀಡ್ ಯಾವ ಥರ ಇದೆ. ನಂಬರ್ 1 ಇದೆ. ಈಗ ಇನ್ನೊಂದು ಹಸು ತೋರಿಸ್ತೀನಿ, ABS ಬ್ರೂಟು ಹೇಳಲು. ಇದು ನೋಡಿ ABS ಬ್ರೂಟು ಗೈಸ್, ಇದು ಸೆಕೆಂಡ್ ಲ್ಯಾಕ್ಟೇಷನು. ಇದಕ್ಕೆ ಸೆಮೆನ್ ಆಗಿರೋದು ಡೆನ್ಮಾರ್ಕ್ ಅಟ್ಲಾಸ್ ಅಲ್ಲಾಗಿದೆ. ಡೆನ್ಮಾರ್ಕ್ ಅಟ್ಲಾಸ್ ಅಂದರೆ ಸೆಮೆನ್ ನೇಮ್ ಅಂದರೆ ಡೆನ್ಮಾರ್ಕ್ 40116 ಬರುತ್ತೆ ಫುಲ್ ID, ನೇಮು ಅಟ್ಲಾಸ್ ಅಂತ ಕರೀತಾರೆ. ABS ಬ್ರೂಟ್ಗೆ ಸೆಕೆಂಡ್ ಲ್ಯಾಕ್ಟೇಷನ್ 60 ಇತ್ತು, ಇದು ಬುಕ್ ಆಗಿದೆ. ಇದು ಅರಸೀಕೆರೆಗೆ ಹೋಗ್ತದೆ, ಅರಸೀಕೆರೆಗೆ ಬುಕ್ ಆಗಿ ಹೋಗ್ತದೆ. ಟಾಪ್ ಕ್ವಾಲಿಟಿ ಅಡ್ಡಾಡ್ ನೋಡ್ತಾ ಇದ್ದೀರಾ, ಇದು ಅಷ್ಟೇ ಇನ್ನೂ 1.5 2 ತಿಂಗಳು ಟೈಮ್ ತಗೊಳುತ್ತೆ. ಪ್ಲಸ್ ಇದಕ್ಕೂ ಅಷ್ಟೇ ಡೆನ್ಮಾರ್ಕ್ ಅಟ್ಲಾಸ್ ಸೆಮೆನ್ ಆಗಿದೆ, ಇದಕ್ಕೆ 6 ಸೆಮೆನ್ ಆಗಿರೋದು. ಟಾಪಲ್ಲಿದೆ ಬ್ರೀಡ್ಗಳು, ಯಾವ ಥರನೂ ಕಾಂಪ್ರಮೈಸ್ ಇಲ್ಲ. ಇದು ಸೇಲಾಗಿ ಹೋಗ್ತದೆ. ಇದು ನೋಡಿ ಗೈಸ್, ಇದು ಯಾವುದು ಅಂದರೆ ಬ್ರೀಡು, ಇದು ABS ಹಸುಗೆ ಗಿರ್ ಸೆಮೆನ್ ಹಾಕ್ತಿರೋದು. ABS ಹಸುಗೆ ಗಿರ್ ಸೆಮೆನ್ ಹಾಕಿ ಬಂದಿರೋ ಗಿರ್ಲ್ಯಾಂಡು ಕ್ರಾಸ್ ಬ್ರೀಡ್. ಇದು ABS ಹಸುಗೆ ಗಿರ್ ಸೆಮೆನ್ ಹಾಕಿದ್ದಾರೆ, ಅದಕ್ಕೆ ಬಂದಿರೋ ಕಾಂಬಿನೇಷನ್ ಇದು ಗಿರ್ಲ್ಯಾಂಡು ಅಂದರೆ ಫುಲ್ ಗಿರ್ಲ್ಯಾಂಡ್ ಬರೋಲ್ಲ ಗೈಸ್. ಇದು ಪ್ಯೂರಿಟಿ ಗಿರ್ಲ್ಯಾಂಡು ಸಿಕ್ಕಲ್ಲ, ಬ್ರೆಜಿಲಲ್ಲಿ ಫುಲ್ ಪ್ಯೂರ್ ಗಿರ್ಲ್ಯಾಂಡ್ ಸಿಕ್ಕೋದು. ಇದಕ್ಕೆ ಸೆಮೆನ್ ಆಗಿರೋದು ABS ಸೆಮೆನ್ ಆಗಿದೆ. ಇದರಲ್ಲಿ ABS ಅಲ್ಲಿ ಏನು ಸೆಮೆನ್ ಆಗಿದೆ ಅದು ಗಿರ್ಲ್ಯಾಂಡ್ ಬರ್ತಾ ಹೋಗುತ್ತೆ, ಪ್ಯೂರಿಟಿ ಬರ್ತಾ ಹೋಗುತ್ತೆ. ಸೊ ಈ ಥರ ಗಿರ್ಲ್ಯಾಂಡ್ ಹಸುಗಳನ್ನ ನಮ್ಮ ಮನೇಲಿ ನಾವು ಪ್ರೊಡ್ಯೂಸ್ ಮಾಡ್ಕೊಳ್ಬೇಕು ಅಂದರೆ ಸೆಮೆನ್ ಹಾಕಿ ನಮ್ಮ ಮನೇಲಿ ನಾವು ಕರು ಎತ್ಕೊಂಡ್ರೆ ಒಳ್ಳೊಳ್ಳೆ ಹಸುಗಳು ಸಿಗುತ್ತೆ, ಪ್ಯೂರಿಟಿ ಸಿಗ್ತಾ ಹೋಗುತ್ತೆ. ನೋಡಿ ಇದು ಶಾಂತವಾಗಿದೆ ಹಸು, ತುಂಬ ಚೆನ್ನಾಗಿದೆ, ಒಳ್ಳೆ ಹಸು. ಇದು ಸೇಲಾಗಿ ಹೋಗ್ತಿದೆ ಗೈಸ್. ಇದು ನೋಡಿ ಫಸ್ಟ್ ಲ್ಯಾಕ್ಟೇಷನಲ್ಲಿ 23-24 ಲೀಟರ್ ಆ ಥರ ಹಾಲು ಕರೆದಿದೆ. ಸಾಧು ಗುಣ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಗಿರ್ಲ್ಯಾಂಡ ಕ್ರಾಸ್ ಅಂತಾನೆ ಅನ್ಕೊಳ್ಳಿ, ಗಿರ್ಲ್ಯಾಂಡ ಕ್ರಾಸು. ಸೆಕೆಂಡ್ ಲ್ಯಾಕ್ಟೇಷನ್ 60ತಲ್ಲಿದೆ, ಇದು ಸೇಲಾಗಿ ಬೆಂಗಳೂರಿಗೆ ಹೋಗ್ತದೆ. ಸೊ ಅವೈಲೇಬಲ್ ಇರೋದು ಹಸು, ಇನ್ನೊಂದು ಹಸು ನಾನು ವಿಡಿಯೋ ಹಾಕ್ತೀನಿ, ಅದನ್ನು ನೋಡಿ ಗೈಸ್. ಬ್ರೀಡ್ ಹಸುಗಳು ಯಾವ ಥರ ಹಸುಗಳು ಸೆಲೆಕ್ಷನ್ ಮಾಡಿ ತರ್ತಾ ಇದೀವಿ ಅಂತ. ಇದೊಂದಿದೆ ABS ಪೈನಿಯರ್ ಸೆಕೆಂಡ್ ಲ್ಯಾಕ್ಟೇಷನ್ನು, ಇನ್ನೊಂದಿದೆ ABS ಸ್ಟ್ರೈಕರು ಫುಲ್ ಹೈಟ್ ಫುಲ್ ಲೆಂತು ಆನೆ ಗೈಸ್. ಅದು ಒಂದೊಳ್ಳೆ ದೊಡ್ಡ ಟೈಗರ್, ಅದು ಎಲಿಫೆಂಟ್ ಬರ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಅದು ಫುಲ್ ಕಾಂಪ್ಯಾಕ್ಟೆಡ್ ಇದೆ. 33 ಲೀಟ್ರು 32-33 ಲೀಟರ್ ಹಾಲು ಕರೆದಿರೋದು. ನಿಮಗೆ ಅದ್ರ ಅಡ್ಡರ್ ನೋಡಿದ್ರೆ ನಿಮಗೆ ಅಷ್ಟು ಗೊತ್ತಾಗಲ್ಲ ಹಾಲು ಕರೀದೆಯೋ ಇಲ್ವೋ ಅಂತ. ಫುಲ್ ಹೈಟ್ ಫುಲ್ ಲೆಂತಲ್ಲಿದೆ, ಒಳ್ಳೆ ಹೆಸರು ಮಾಡಿ ತೆಗೆಸಿದೆ. ಯಾವ ಹೆಸರು ತೊಗೊಳ್ತಾರೆ ಇದು 1,60,000 ಪ್ರೈಸಲ್ಲಿ ಸ್ವಲ್ಪ ರೈಟಾಗಿ ನೆಗೋಷಿಯಬಲ್ ಆಗುತ್ತೆ. ಫುಲ್ ಹೈಟ್ ಫುಲ್ ಲೆಂತಲ್ಲಿದೆ. ಹೈಟ್ ನೀವೇ ನೋಡ್ತಾ ಇದ್ದೀರಾ, ಇಂಥ ಬ್ಯೂಟಿ ಇದೆ, ಬ್ಯೂಟಿ ಕಮ್ ಬ್ರೀಡು. ಮತ್ತು ಮಿಲ್ಕಿಂಗ್ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಸಾಧು ಗುಣ ಇದೆ, ತುಂಬ ಸಾಧುವಾಗಿದೆ. ಸ್ವಲ್ಪ ಇಲ್ಲಿ ಕಟಾಕಿರೋದು ಎಲ್ಲ ಮಧ್ಯೆ ಕಟಾಕಿರೋದಕ್ಕೆ ಗಾಬರಿಲಿ ಸ್ವಲ್ಪ ಹಂಗಾಗ್ತಿದೆ ಅಷ್ಟೇ. ತುಂಬ ಚೆನ್ನಾಗಿದೆ. ಯಾರು ಚೆನ್ನಾಗಿ ನೋಡ್ಕೊತೀರಾ, ಚೆನ್ನಾಗಿ ಸಾಕ್ತೀನಿ. ಬ್ರೀಡ್ ನಾನು ಬೆಳೆಸಬೇಕು, ಬ್ರೀಡ್ ಡೆವಲಪ್ಮೆಂಟ್ ಮಾಡಬೇಕು, ಒಳ್ಳೊಳ್ಳೆ ಹಸುಗಳು ಕಟ್ಟಬೇಕು, ಬ್ರೀಡ್ ಮೇಲೆ ಫೋಕಸ್ ಮಾಡಬೇಕು. ನಾನು ಸಕ್ಸಸ್ ಆಗಬೇಕು ಡೈರಿ ಫಾರ್ಮಿಂಗಲ್ಲಿ ಅಂದರೆ ಇಂಥ ಹಸುಗಳು ತೊಗೊಳ್ಳಿ, ಇದೊಂದು ಹಸು ಅವೈಲೇಬಲ್ ಇದೆ 1,60,000ಕ್ಕೆ. ABS ಪೈನಿಯರ್ ಒಂದು ಹಸು ಅದೊಂದು ಅವೈಲೇಬಲ್ ಇದೆ 1,40,000ಕ್ಕೆ. ಯಾರಿಗೆ ಬೇಕು ಹಸುಗಳು, ನಾನು ಒಳ್ಳೆ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡ್ತೀನಿ ಅನ್ನೋರು ಕಾಲ್ ಮಾಡಿಕೊಂಡು ಹಸು ಬುಕ್ ಮಾಡ್ಕೊಬೋದು. ಓನ್ಲಿ ಮೂರು ಹಸುಗಳು ಅವೈಲೇಬಲ್ ಇದೆ, ಇವೆರಡು ಮತ್ತು ಇನ್ನೊಂದು ಹಸು ನಾನು ವಿಡಿಯೋ ಹಾಕ್ತೀನಿ. 3 ಹಸು ಅವೈಲೇಬಲ್ ಇರೋದು, ಬೇಕಿದ್ರು ಬೇಗ ತೊಗೊಂಡ್ಬಿಟ್ಟು ಬುಕ್ ಮಾಡ್ಕೊಳ್ಳಿ. ಇನ್ನೂ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡ್ತಾ ಇದೀವಿ. ಇನ್ಮೇಲೆ ಬ್ರೀಡಿಂಗ್ ವೀಡಿಯೋಸು ಬರುತ್ತೆ, ಯಾವ ಥರ ಬ್ರೀಡಿಂಗ್ ಮಾಡಬೇಕು, ಏನು ಥರ ಫೀಡಿಂಗ್ ಮಾಡಬೇಕು, ಯಾವ ಥರ ಮೆಡಿಸಿನ್ ಮಾಡಬೇಕು. ಹಸು ತೊಗೊಂಡೋದ್ಮೇಲೆ ಈಗ ನೀವು ತೊಗೊಂಡೋಗ್ಬಿಡ್ತೀರಾ ಹಸುನ ನಿಮ್ಮ ಮನೆಗೆ, ಯಾವ ಥರ ಮೇಂಟೈನ್ ಮಾಡಬೇಕು ನಿಮ್ಮ ಮನೇಲಿ ಗೈಸ್. ನೋಡಿ ತೊಗೊಳ್ಳೋದು ಸುಲಭ,
ನಾನು ಇಲ್ಲಿ ತೊಗೊಂಡು ನಿಮಗೆ ಸೇಲ್ ಮಾಡೋದು ಸುಲಭ. ನೀವು ಅಲ್ಲಿ ಯಾವ ಥರ ಸಾಕ್ತೀರಾ ಅದು ಡಿಪೆಂಡ್ ಆಗುತ್ತೆ. 50 ಲೀಟ್ರ್ ಹಸುನ ಬರೀ 5 ಲೀಟ್ರಿಗೆ ತರೋದು ನಿಮ್ಮ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. 50 ಲೀಟ್ರ್ ಹಸುನ 55 ಲೀಟ್ರ್ ಹಾಲು ಕರಿಯೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಥರ ಅಂದರೆ ನೀವು ಮಾಡೋ ಮೇಂಟೆನೆನ್ಸು, ನೀವು ಮಾಡೋ ಫೀಡು, ಹಸುಗೆ ಸುಮ್ಮನೆ 3 ಟೈಮ್ 4 ಟೈಮ್ ಹಸುಗಳು ಮೇಲೆ ಹಾಕ್ತಾನೆ ಇರ್ತೀರಾ, ಅದಕ್ಕೆ ಇನ್ನೂ ಹಸು ಜಾಸ್ತಿ ತಿನ್ನುತ್ತೆ, ದಿನವಿಡೀ ಮೇಯುತ್ತೆ ಅಂತ ಆ ಮೈಂಡ್ ಸೆಟ್ಟಲ್ಲಿ ನೀವು ಹಾಕ್ತಾನೆ ಇರ್ತೀರಾ. ನೋಡಿ ಹಸುಗೆ ಮಲ್ಕಕ್ಕೆ ಟೈಮ್ ಕೊಡಬೇಕು, ಅದು ಡೈಜೆಷನ್ಗೆ ಮಲ್ಕಕ್ಕೆ ಟೈಮ್ ಕೊಡಬೇಕು. ಪ್ರತಿಯೊಂದು ನೀವು ತೊಗೊಂಡಾದ್ಮೇಲೆ ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು ಪ್ರತಿಯೊಂದು ನಾನು ಹೇಳ್ಕೊಡ್ತಾ ಇರ್ತೀನಿ. ನೋಡಿ ಈ ಹಸು ತೊಗೊಂಡಿದ್ದಾರೆ, ಈಗ ಹಸಿಗೆಲ್ಲ ಏನೇನು ಹಸುಗಳು ತೊಗೊಂಡಿದ್ದಾರೆ, ಲೈವಾಗಿ ಬಂದಾಗ ಪ್ರತಿಯೊಂದಕ್ಕೂ ಅವರಿಗೆ ಇನ್ಫಾರ್ಮೇಷನ್ ಆಗಲಿ, ಒಂದೊಂದೇ ನಾಲೆಡ್ಜ್ ಆಗಲಿ, 1% ನಾನು ನೀಟಾಗಿ ಹೇಳ್ಕೊಡ್ತಾ ಇರ್ತೀನಿ. ಸೊ ನಮ್ಮ ಹತ್ರ ಹಸು ತೊಗೊಂಡೇ ಇರೋರ್ಗು ಹೆಲ್ಪ್ ಆಗ್ಬೇಕು ನನ್ನ ಕಡೆಯಿಂದ ಅಂತ ಇನ್ಫಾರ್ಮೇಟಿವ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಇನ್ನು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್ಗೂ ನಾನು ಲಿಂಕ್ ಹಾಕಿರ್ತೀನಿ ಗ್ರೂಪಲ್ಲಿ, ಸಾರಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದಕ್ಕೂ ಜಾಯ್ನ್ ಆಗಿ. ವಾಟ್ಸಪ್ ಗ್ರೂಪ್ ಲಿಂಕು ಹಾಕಿದ್ದೀನಿ. ವಾಟ್ಸಪ್ ಗ್ರೂಪಲ್ಲಿ 1K ರೀಚ್ ಆಗಿದೆ, ಅಂದರೆ 1,000 ಜನ ಇದ್ದಾರೆ ನನ್ನ ವಾಟ್ಸಪ್ ಗ್ರೂಪಲ್ಲಿ. ಸೊ 1K ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ, ಥ್ಯಾಂಕ್ ಯು. ವಾಟ್ಸಪ್ಪಲ್ಲಿ 1K ಇದ್ದಾರೆ, ಮತ್ತು ಯೂಟ್ಯೂಬಲ್ಲಿ 6K ಕಂಪ್ಲೀಟ್ ಆಗಿದೆ. ಇನ್ನೂ ಸಪೋರ್ಟ್ ಮಾಡಿ, ರೈತರ ಮಕ್ಕಳನ್ನ ಇದೇ ಥರ ಬೆಳೆಸ್ತಾ ಹೋದಷ್ಟು ಒಳ್ಳೊಳ್ಳೆ ಬ್ರೀಡ್ ತರ್ತಾ ಇರ್ತೀನಿ. ಗೈಸ್ ನೋಡಿ, ಒಬ್ಬ ರೈತರ ಮಗ ಯಾವುದೋ ಒಂದು ಸಣ್ಣ ಹಳ್ಳಿಯಿಂದ, ಮಂಡ್ಯ ಡಿಸ್ಟಿಕ್ಕು ನಾಗಮಂಗಲ ತಾಲೂಕು, ಚಿಂಗ್ಯ ನಮ್ಮದು ಗ್ರಾಮ, ಅಲ್ಲಿಂದ ಬಂದು ಒಳ್ಳೊಳ್ಳೆ ಬ್ರೀಡು ಪಂಜಾಬಿಗೆ ಬಂದು ಒಳ್ಳೊಳ್ಳೆ ಬ್ರೀಡ್ನ ಸೆಲೆಕ್ಷನ್ ಮಾಡ್ಕೊಂಡು ರೈತಿಗೆ ತಂದು ಕೊಡ್ತಾ ಇದ್ದೀನಿ. ನೀವು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಲೇಬೇಕು ಗೈಸ್, ಮತ್ತು ಒಂದು ಲೈಕು. ಹಸು ಯಾವ ಥರ ಇದೆ ಅದೊಂದು ಕಮೆಂಟ್ ಮಾಡಿ. ನೀವು ಹಸುಗಳು ಪರ್ಚೇಸ್ ಮಾಡ್ತೀರಾ, ಪರ್ಚೇಸ್ ಮಾಡಿ. ನೀವು ಹೊರಗಡೆ ಒಂದೊಳ್ಳೆ ನಾಲೆಡ್ಜ್ ಇರೋರ ಹತ್ರ ಪರ್ಚೇಸ್ ಮಾಡಿ ಗೈಸ್. ನೀವು ಹಸು ತೊಗೊಂಡಿರ್ತೀರಾ, ಹಸುಗೆ ಏನು ಮೇವು ಹಾಕಬೇಕು, ಹಸುಗೆ ಏನಾದರೂ ಡಿಸೀಸ್ ಬಂದರೆ ಏನು ಮಾಡಬೇಕು, ಪ್ರತಿಯೊಂದು ಹೇಳ್ಕೊಡ್ತಾರಲ್ಲ ಅಂತ ನಾಲೆಡ್ಜ್ ಇರೋರ ಹತ್ರ ಪರ್ಚೇಸ್ ಮಾಡಿ. ನಾಲೆಡ್ಜ್ ಪರ್ಸನ್ ಹತ್ರ ಹಸುಗಳು ತೊಗೊಂಡ್ರೆ ನೀವು ಸಕ್ಸಸ್ ಆಗ್ತೀರಾ, ಡೈರಿ ಫಾರ್ಮಿಗೂ ಸಕ್ಸಸ್ ಆಗುತ್ತೆ. ಸೊ ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ವಿಡಿಯೋ ಆಗಿತ್ತು ಅಂತ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ. ದಯವಿಟ್ಟು ಯಾರು ಹಂಗೆ ವಿಡಿಯೋ ನೋಡಿದ ತಕ್ಷಣ ಹಂಗೆ ಹೋಗ್ಬಿಡಿ ಗೈಸ್, ದಯವಿಟ್ಟು ಒಂದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಥ್ಯಾಂಕ್ ಯು ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್. ಈ ಹಸು ಬಂದುಬಿಟ್ಟು ವರ್ಲ್ಡ್ ವೈಡ್ ಗ್ರೀಫು WWS ಗ್ರೀಫಲ್ಲಿ ಬರುತ್ತೆ. ತುಂಬ ಹೆವಿ ಸೈಜ್ ಹಸು. ಹೈಟ್ ನೋಡ್ತಾ ಇದ್ದೀರಾ, ಬಾಡಿ ವೆಯ್ಟ್ ನೋಡಿ ಗೈಸ್, ಬಾಡಿ ವೆಯ್ಟ್ ಹೆವಿ ಸೈಜ್ ಇದೆ. ಈ ಹಸು ಸೇಲ್ ಆಗಿದೆ ಗೈಸ್, ಬುಕ್ ಆಗಿದೆ. ಸೊ ವಿಡಿಯೋ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ 3 ಹಸು ಅವೈಲೇಬಲ್ ಇದೆ ಅಂತ. 3 ಹಸು ಅವೈಲೇಬಲ್ ಇಲ್ಲ ಗೈಸ್, ಇವಾಗ ಎಲ್ಲ ಹಸುಗಳು ಸೇಲ್ ಆಗಿದೆ. ABS ಸ್ಟ್ರೈಕರ್ ಒಂದು ಏನು ಹಸು ತೋರಿಸಿದ ನೈಟ್ ಹಸು ಅದೊಂದೇ ಅವೈಲೇಬಲ್ ಇರೋದು. ಅದೊಂದು ಹಸು ಯಾರಿಗೆ ಬೇಕು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್. ABS ಸ್ಟ್ರೈಕರು ಒಂದೇ ಹಸು ಅವೈಲೇಬಲ್ ಇರೋದು. ನಾನು ಮುಂಚೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದೊಂದು ಸ್ವಲ್ಪ ಇನ್ನೊಂದ್ಸತಿ ವಾಚ್ ಮಾಡಿ. ABS ಸ್ಟ್ರೈಕರ್ ಒಂದೇ ಹಸು ಅವೈಲೇಬಲ್ ಇರೋದು. ಈ ಹಸು ರಾಯಚೂರಿಗೆ ಹೋಗ್ತಿದೆ ಗೈಸ್. 4 ಹಸು ತೊಗೊಂಡಿದ್ರು, ಮತ್ತೆ ಬಂದು ಈ ಹಸು ಪರ್ಚೇಸ್ ಮಾಡಿದ್ದಾರೆ. ಆನ್ಲೈನ್ ಪರ್ಚೇಸ್ ಮಾಡಿದ್ದಾರೆ ಗೈಸ್, ಆನ್ಲೈನಲ್ಲಿ ಹಸುಗಳು ಪರ್ಚೇಸ್ ಮಾಡಿದ್ದಾರೆ. ಟೋಟಲ್ 4 ಹಸು ಪರ್ಚೇಸ್ ಮಾಡಿದ್ರು. ಡೈರೆಕ್ಟ್ ಅವ್ರ ಮನೇಲಿ ತಲುಪಿಸಿದ್ದೀನಿ. ಈಗ ಒಂದು ಹಸು ಕರು ಹಾಕಿದೆ, ABS ಬೈಕು, ಒಂದು ಒಳ್ಳೆ ಜರ್ಸಿ, ABS ಜರ್ಸಿ ಮಿಗ್ಗಲ್ಲಿ ಕರು ಹಾಕಿದೆ. ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಿದೆ ಅವ್ರಿಗೆ. ರಿಸಲ್ಟ್ ಇರೋದಕ್ಕೋಸ್ಕರ ಮತ್ತೆ ಕಸ್ಟಮರ್ ನನ್ನ ಹತ್ರ ಬರ್ತಾರೆ, ಮತ್ತೆ ಹಸುಗಳು ತೊಗೊಳ್ತಾರೆ. ನೋಡಿ, ಅವ್ರ ಹತ್ರ 4 ಹಸು ತೊಗೊಂಡಿದ್ದಾರೆ. ಈ ಸತಿ ಮತ್ತೆ 2 ಹಸು ತೊಗೊಂಡಿದ್ದಾರೆ. ನೋಡಿ ಗೈಸ್, ಈ ಥರ ಹಸುಗಳು ಮತ್ತೆ ಬಂದು ನಮ್ಮ ಹತ್ರ ಹಸುಗಳು ತೊಗೊತಾರೆ ಅಂದರೆ ರಿಸಲ್ಟ್ ಇರೋದಕ್ಕೆ ಬರ್ತಾರೆ. ಸೊ ದಯವಿಟ್ಟು ಒಂದು ಸತಿ ಹರ್ಷಿ ಡೈರಿ ಫಾರ್ಮ್ ಜೊತೆ ಸೇರಿ ನೋಡಿ, ಹಸುಗಳು ಯಾವ ಥರ ಇರುತ್ತೆ, ಬ್ರೀಡಿಂಗ್ ಯಾವ ಥರ ಇರುತ್ತೆ, ಯಾವ ಥರ ಸಕ್ಸಸ್ ಸಿಗುತ್ತೆ ಅನ್ನೋದು ಕಣ್ಮುಂದೆ ನೀವೇ ಕಾಣ್ತೀರಾ. ಸೊ ಓಕೆ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. ವಿಡಿಯೋ ಹಿಂಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕು, ಕಮೆಂಟು, ಶೇರ್ ಮಾಡಿ ಗೈಸ್.